Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಪಾರ್ಥ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಪಾರ್ಥ ಅವ್ರಿಲ್ದೆ ನನ್ನ ಲೈಫ್ ಕಂಪ್ಲೀಟ್ ಆಗೋದಿಲ್ಲ. ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಅಕ್ಕ. ನನಗೆಲ್ಲ ಗೊತ್ತು ಅಪ್ಪಿ. ನೀವು ಮುಂಚೆಯಿಂದಾನೇ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರಿ ಅನ್ನೋದು ನನಗೆ ಗೊತ್ತಿತ್ತು. ಜಯದೇವ್ರ ಜೊತೆ ಮದ್ವೆ ಫಿಕ್ಸ್ ಆದಾಗ ನೀವು ನಿಮ್ಮ ಪ್ರೀತಿನ ತ್ಯಾಗ ಮಾಡಕ್ ಹೊಟ್ಟಿದ್ರಲ್ಲ, ಅದು ಗೊತ್ತಿತ್ತು. ಅಂದ್ರೆ ನಿನಗೆ ಎಲ್ಲ ಮೊದ್ಲೇ ಗೊತ್ತಿತ್ತಾ? ಹಾ, ಗೊತ್ತಿತ್ತು. ಎಲ್ಲ ಗೊತ್ತಿತ್ತು, ಮತ್ ಯಾಕೆ ಹೀಗ್ ಮಾಡ್ತಿದ್ಯಾ? ಯಾಕೆ ನಮಗ್ ಸಪೋರ್ಟ್ ಮಾಡ್ತಿಲ್ಲ? ಅಪ್ಪಿ, ನಾನು ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಅದಕ್ಕೇನ್ ಕಾರಣ ಅನ್ನೋದು ನಾನು ನಿಂಗೆ ಮುಂಚೆನೆ ಹೇಳಿದ್ದೀನಿ. ಆದ್ರೆ ನೀನ್ ಅದನ್ನ ಅರ್ಥನೇ ಮಾಡ್ಕೋತಿಲ್ಲ. ನಾನಷ್ಟೇ ಅಲ್ಲ, ನಿಮ್ ಪ್ರೀತಿಗೆ ಯಾರು ಸಪೋರ್ಟ್ ಮಾಡಲ್ಲ, ನಿಮ್ ಪ್ರೀತಿನ ಯಾರು ಒಪ್ಪಲ್ಲ ಅಪ್ಪಿ. ಅಕ್ಕ, ಯಾಕೆ ಹೇಗೆಲ್ಲ ಮಾತಾಡ್ತಿದ್ಯಾ? ಪ್ರೀತಿ ಮಾಡಿದ ತಪ್ಪ ಹಾಗಾದ್ರೆ? ನೀನ್ ಪ್ರೀತಿ ಮಾಡಿದ ತಪ್ಪು ಅಂತ ನಾನು ಹೇಳ್ತಿಲ್ಲ, ನೀನ್ ಪಾರ್ಥ ಅವ್ರನ್ನ ಪ್ರೀತಿ ಮಾಡಿದ ತಪ್ಪು. ನೋಡು ಅಪ್ಪಿ, ನಿಮ್ ಸಂಬಂಧನ ಯಾರೂ ಒಪ್ಪಲ್ಲ. ನೀವಿಬ್ರು ಯಾವುದೇ ಕಾರಣಕ್ಕೂ ಮದ್ವೆ ಆಗಕ್ ಸಾಧ್ಯನೇ ಇಲ್ಲ. ಹೊತ್ತಾಯ್ತು, ನಾನು ಹೊಡ್ತೇನೆ. ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಅದಕ್ಕೆ ಏನ್ ವಿಷಯ? ಇದೇನಕ್ಕೆ ಈ ಥರ ಕೇಳ್ತಾ ಇದ್ದೀರಾ? ವಿಷಯ ಏನು ಅಂತ ನಿಮ್ಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ರು ಈ ಥರ ಕೇಳ್ತಾ ಇದ್ರಲ್ಲ. ಅದಕ್ಕೆ ನೀವು ಮಾಡಿದ್ದು ಸರಿನಾ? ಅದಕ್ಕೆ ನಾನು ಅಪೇಕ್ಷೆನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿತ್ತಲ್ವ? ಅದಕ್ಕೆ ನಿಮ್ಗೆ ಗೊತ್ತಿದ್ರು ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದರಿಂದ ನನ್ನ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ. ಅದಕ್ಕೆ ನೋಡಿ, ನಾನು ಇದನ್ನ ಯಾರ ಹತ್ರ ಆದ್ರೂ ಶೇರ್ ಮಾಡೋದಾಗ್ಲಿ ಅಥವಾ ಈ ವಿಷಯವಾಗಿ ಏನಾದ್ರೂ ಮಾಡೋದಾಗ್ಲಿ ಅದು ನನ್ನಿಂದ ಸಾಧ್ಯ ಇಲ್ಲ. ಈಗ ವಿಷಯ ನಿಮ್ಮ ಅಮ್ಮನ್ ಬಿಟ್ಟಿದ್ದು, ನಿಮ್ಮ ಅಣ್ಣನ್ ಬಿಟ್ಟಿದ್ದು. ಅವರೇ ಹುಡುಗಿ ನೋಡಿದ್ರು, ಹುಡುಗಿ ಮನೆಯವ್ರನ್ನ ಕರ್ಸಿದ್ರು, ಎಲ್ಲ ಅವರೇ ಮಾಡಿದ್ರು ಅಂದಮೇಲೆ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಅಲ್ಲ, ಅದಕ್ಕೆ ಬಿಗ್ ಬ್ರೋ ಹತ್ರ ನೀವು ವಿಷಯ ಹೆಂಗಿದೆ, ಹುಡುಗಿ ಮನೆಯವ್ರ ಮನೆಗೆ ಬರೋದು ಬೇಡ ಅಂತ ಹೇಳ್ಬೋದಾಗಿತ್ತಲ್ವಾ? ಇದು ನಿಮ್ಮಿಂದ ಸಾಧ್ಯ ಆಗ್ತಿತ್ತಲ್ವ? ಅದಕ್ಕೆ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಅದಕ್ಕೆ ನೀವು ಇಷ್ಟೊಂದು ಸೈಲೆಂಟ್ ಆಗಿದ್ರೆ ನಂಗೆ ಭಯ ಆಗುತ್ತೆ. ಅದಕ್ಕೆ ನೀವೇನಾದರೂ ಮಾಡ್ಬೇಕು. ಅದಕ್ಕೆ ನೋಡಿ, ನೀವು ಮನ್ಸು ಮಾಡಿದ್ರೆ ನಮಗೆ ಹೆಲ್ಪ್ ಮಾಡ್ಬೋದು. ಅದಕ್ಕೆ ನಾನು ಅಪೇಕ್ಷೆ ಅವ್ರನ್ನ ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಂಗೆ ಅಪೇಕ್ಷೆ ಅವ್ರು ಬೇಕು. ಅವ್ರು ಇಲ್ಲಾಂದರೆ ನನ್ನ ಕೈಲಿ ಬದುಕೋದಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ಲೀಸ್, ನಮ್ಮ ಕೈ ಬಿಡಲ್ಲ ಅಲ್ವಾ? ಅದಕ್ಕೆ ನೀವು ನಂಗೆ ಹೆಲ್ಪ್ ಮಾಡ್ತೀರಲ್ವಾ? ಅದಕ್ಕೆ ಸಾರಿ ಪಾರ್ಥ ಅವರೇ, ನಾನು ನಿಮಗೆ ಯಾವ ಹೆಲ್ಪ್ ಮಾಡೋ ಸಿಚುವೇಶನಲ್ಲಿ ಇಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.